ಎಲ್ಲರಿಗೂ ಜಯ ಜಿನೇಂದ್ರ. ನಾನು ಶ್ರೀಮತಿ ಕೀರ್ತಿ ಸಿದ್ದು ಹುಲ್ಲೋಳಿ ಬೆಳಗಾವಿಯಿಂದ. ಈ ದಿನ ನಾನು ಹೇಳ್ತಾ ಇರೋದು ದಶಲಕ್ಷಣ ಪರ್ವದ ಬಗ್ಗೆ ಒಂದು 4 ಮಾತುಗಳನ್ನು. ದಶಲಕ್ಷಣ ಪರ್ವ ಅನ್ನೋದು ಭಾದ್ರಪದ ಮಾಸದ ಹುಣ್ಣಿಮೆಯಿಂದ 10 ದಿನಗಳ ಕಾಲದವರೆಗೆ ನಡೆಯುವಂಥ ಹಬ್ಬ. ಎಲ್ಲ ಹಬ್ಬಗಳು ಭೋಗದ ಹಬ್ಬಗಳಾಗಿದ್ದರೆ ಜೈನ ಧರ್ಮದ ಈ ವಿಶಿಷ್ಟವಾದ ಹಬ್ಬ ಹೇಗಿದೆ ಅಂತಂದರೆ, ಇದು ವೈರಾಗ್ಯದ ಹಬ್ಬ, ತ್ಯಾಗದ ಹಬ್ಬ, ಹಾಗೆ ಆತ್ಮನ ಸ್ವರೂಪವನ್ನು ತಿಳಿಯುವಂಥ ಹಬ್ಬ, ಆತ್ಮನ ಧರ್ಮವನ್ನು ಅರಿಯುವಂಥ ಹಬ್ಬ. ಈ ಹಬ್ಬ ಇಷ್ಟೊಂದು ಸಂಭ್ರಮ ಸಡಗರದ ಜೊತೆ ಇಷ್ಟೊಂದು ಶಾಂತಿಯುತವಾಗಿ ನಡೆಯುತ್ತಂದರೆ, ಈ ಹಬ್ಬದಲ್ಲಿ ಆಚರಿಸುವ ಪ್ರತಿಯೊಬ್ಬ ಶ್ರಾವಕಿಯರು ಪರಮಾನಂದವನ್ನು ಅನುಭವಿಸ್ತಾರೆ. ಇಂತಹ ಒಂದು ಸುವರ್ಣಾವಕಾಶ ಜೈನ ಧರ್ಮದಲ್ಲಿ ಹುಟ್ಟಿದ ನಾವೆಲ್ಲ ಜೈನರಿಗೆ ನಮಗೆ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರಂತಲೇ ಹೇಳ್ಬೋದು. ಇಂತಹ ಈ ಸಮಯದಲ್ಲಿ ನಾವು ನೋಪಿಯನ್ನು ಮಾಡೋದಿರಬಹುದು, ಪೂಜೆಗಳನ್ನು ಮಾಡೋದಿರಬಹುದು, ಹಾಗೆ ಭಕ್ತಿಯನ್ನು ಮಾಡೋದಿರಬಹುದು, ಭಜನೆಯನ್ನು ಮಾಡೋದಿರಬಹುದು, ಸ್ವಾಧ್ಯಾಯ, ಜಪ, ತಪ, ಅದರ ಜೊತೆಗೆ ಉಪವಾಸ ಕೂಡ, ಎಲ್ಲದರನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ತಾಳ್ಮೆಯನ್ನು ಹೇಗಿಟ್ಕೋಬೇಕು, ಕ್ಷಮಿಸಬೇಕು ಹೇಗೆ, ಸಂಯಮತೆಯಿಂದ ಹೇಗಿರಬೇಕು, ಬ್ರಹ್ಮಚರ್ಯವನ್ನು ಹೇಗೆ ನಾವು ಪಾಲಿಸಬೇಕು, ಅಹಂಕಾರವನ್ನು ನಾವು ಹೇಗೆ ಬಿಡಬೇಕು, ಪ್ರತಿಯೊಂದನ್ನು ಹೇಳುವಂತಹ ಹಬ್ಬವೇ ಜೈನ ಧರ್ಮದ ಈ ಪರ್ಯುಷಣ ಪರ್ವವಾಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇಂತಹ ಒಂದು ಪರ್ಯುಷಣ ಪರ್ವದಲ್ಲಿ ಸಾಧು ಮುನಿಗಳ ಸೇವೆ ಇರಬಹುದು, ಹಾಗೆ ಅದರ ಜೊತೆಗೆ ಅವರಿಗೆ ಅಥವಾ ಕೆಲವೊಬ್ಬರಿಗೆ ಅವಶ್ಯಕತೆ ಇರುವಂಥವರಿಗೆ ಆಹಾರ ದಾನವನ್ನು ಮಾಡೋದಿರಬಹುದು, ಅಭಯದಾನವನ್ನು ಮಾಡೋದಿರಬಹುದು. ಪ್ರತಿಯೊಂದನ್ನು ನಾವು ಮಾಡಿದರೆ ನಿಜವಾಗಲೂ ನಮ್ಮಂತಹ ಪುಣ್ಯವಂತರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಹಾಗಿರುವಾಗ ಈ ಒಂದು ದಶಲಕ್ಷಣ ಪರ್ವದಲ್ಲಿ, ಈ ದಶಲಕ್ಷಣ ಹಬ್ಬದಲ್ಲಿ ನಮ್ಮ ಜೀವನದಲ್ಲಿ ನಾವು ನಮ್ಮ ನಿಜವಾದ ಗುರಿಯನ್ನು ಅಂತಂದರೆ ಮುಕ್ತಿ ಮಾರ್ಗದಲ್ಲಿ ಸಾಗುವಂಥ ಈ ನಿಜವಾದ ಗುರಿಯದಲ್ಲ, ಅದನ್ನು ಸಾಧಿಸ್ಕೊಳ್ಳಿಕ್ಕೆ ನಮಗಿರುವಂತಹ ಒಂದು ಸರಳ ಮತ್ತು ಸುಲಭವಾದ ಒಂದು ಸಾಧನ ಅಂತಲೇ ಹೇಳ್ಬೋದು. ನೋಡಿ, ಜೀವನದಲ್ಲಿ ಅನ್ನೋಕ್ಕಿಂತನೂ ನಾವು ಯಾವುದೋ ಒಂದು ನದಿಯನ್ನು ನಾವು ದಾಟಬೇಕಾದ್ರೆ ಒಂದು ದೋಣಿ ನಾವು ತೆಗೆದುಕೊಂಡಾಗ ದೋಣಿಗೆ ಒಂದು ವೇಳೆ ರಂಧ್ರಗಳಿದ್ರೆ ನಾವು ದಾಟಲಿಕ್ಕೆ ಸಾಧ್ಯ ಇದೆಯೇನೋ? ಸಾಧ್ಯ ಇಲ್ಲ. ಹಾಗೆ ನಮ್ಮ ಈ ಸಂಸಾರದ ನದಿಯನ್ನು ನಾವು ದಾಟಲಿಕ್ಕೆ ನಾವೇನು ಇದನ್ನು ಬದುಕನ್ನು ನಡ್ಸ್ಕೊಂಡು ಹೊಂಟಿದ್ದೀವಿ, ಇದಕ್ಕೂ ಕೂಡ ನಮ್ಮ ಹತ್ರ ಇರುವಂತಹ ದೋಷಗಳು, ಕಷಾಯಗಳು ಇವೇ ರಂಧ್ರಗಳಂತ ಹೇಳ್ಬೋದು. ಆ ರಂಧ್ರಗಳನ್ನು ಒಂದೊಂದಾಗಿ ಮುಚ್ತಾ ಬಂದರೆ ದೋಣಿಯನ್ನು ನಾವು ಆರಾಮಾಗಿ ಸಲೀಸಾಗಿ ತೆಗೆದುಕೊಂಡು ಹೋಗಿ ದಡವನ್ನು ನಾವು ಖುಷಿಯಿಂದ ಸೇರಬಹುದು. ಆದರೆ ರಂಧ್ರಗಳ ಜೊತೆ ಹೋಗುವಂತಹ ದೋಣಿ ಎಂದಾದರೂ ಖುಷಿಯಿಂದ ಹೋಗಲಿಕ್ಕೆ ಸಾಧ್ಯ ಏನು? ನಡುವೆ ಮುಳುಗುವಂತಹ ಭಯ, ಅದರ ಜೊತೆಗೆ ಮುಳುಗ್ತೀವಿ ಅನ್ನೋದು ಕೂಡ ಒಂದು ಗೊತ್ತಿರುತ್ತೆ. ಇಲ್ಲಿ ನಮ್ಮ ಈ ಸಂಸಾರ ಅಥವಾ ಇಂತಹ ಒಂದು ಬದುಕಿನಲ್ಲಿ ನಾವು ಕೂಡ ಅಂಥ ಹಲವಾರು ರಂಧ್ರಗಳನ್ನು ನಮ್ಮ ಜೀವನದಲ್ಲಿ, ನಮ್ಮ ಸ್ವಭಾವದಲ್ಲಿ ನಾವೆಲ್ಲ ಅಂತರಂಗದ ಒಂದು ಸ್ವಭಾವವನ್ನು ನೋಡದೆ ಮೇಲ್ನೋಟಕ್ಕೆ ಇರುವಂತಹ ಈ ಕ್ಷಣಿಕ ಒಂದು ಬಾಹ್ಯ ನೋಟದ ಒಂದು ಭ್ರಮೆಯಂತಹ ಲೋಕದಲ್ಲಿ ಇಷ್ಟೊಂದು ಮುಳುಗಿಬಿಟ್ಟಿದ್ದೀವಿ ಅಂತಂದರೆ ನಿಜವಾದ ಅಂತರಂಗದ ಸ್ವಭಾವವನ್ನು ತಿಳ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಆದರೆ ಈ ದಶಲಕ್ಷಣ ಹಬ್ಬ ನಮಗೆ ಏನು ಮಾಡುತ್ತೆ ಅಂತಂದರೆ, ಅಂತರಂಗದ ಸ್ವಭಾವವನ್ನು ತಿಳಿದುಕೊಂಡು ನಾವು ಪರಮಾನಂದವನ್ನು ಪಡಿಬೇಕಾದ್ರೆ ಹೇಗಿರಬೇಕು, ಏನು ಮಾಡಬೇಕು, ಯಾವ ರೀತಿಯ ಪಾಲನೆಯನ್ನು ಮಾಡಬೇಕು ಅಂತ ಹೇಳುವುದೇ ಈ ನಮ್ಮ ದಶಲಕ್ಷಣ ಪರ್ವ. ದಶಲಕ್ಷಣ ಪರ್ವದಲ್ಲಿ 10 ಧರ್ಮಗಳನ್ನ ಹೇಳ್ತಾರೆ. ಮೊದಲನೇದಿರೋದು ಉತ್ತಮ ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪತ್ಯಾಗ, ಅಕಿಂಚನ ಬ್ರಹ್ಮಚರ್ಯ ಅಂತ. ಮೊದಲಿಗೆ ಯಾಕೆ ಉತ್ತಮ ಕ್ಷಮಾ ಧರ್ಮ ಹೇಳಿದರು ಅನ್ನೋದೇ ತುಂಬ ವಿಶೇಷವಾದದ್ದು. ಯಾಕಂತಂದರೆ ಎಲ್ಲಿ ಕೋಪವಿದೆ ಅಲ್ಲಿ ಎಲ್ಲವೂ ಇದೆ. ಅಂದರೆ ಕೋಪ ಅನ್ನೋದು ಬೆಂಕಿಯ ಸಮಾನ. ಹಾಗಿದ್ದಾಗ ಬೆಂಕಿ ಇದ್ದಲ್ಲಿ ಉರಿಯೋದು ಸಹಜ. ಅಲ್ಲಿ ಎಂದಾದರೂ ಆರಾಮಿದೆ, ಖುಷಿ ಇದೆ, ವಾತಾವರಣ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯೇನೋ? ಸಾಧ್ಯನೇ ಇಲ್ಲ. ಅದಕ್ಕೆ ಮೊದಲನೆಯ ಈ ಧರ್ಮ ಹೇಳುವುದು, ನಿನ್ನಲ್ಲಿರುವಂತಹ ಕ್ರೋಧ ಎಂಬ ಕಷಾಯವನ್ನು ಬಿಟ್ಬಿಡು, ಕೋಪವನ್ನು ಬಿಟ್ಬಿಡು, ಅದು ಒಳ್ಳೆಯದಲ್ಲ. ನೀನು ಬೇರೆಯವರಿಗೆ ತಪ್ಪು ಮಾಡಿದಾಗ ಕ್ಷಮೆಯನ್ನು ಕೇಳು, ಹಾಗೆ ನೀನು ಬೇರೆಯವರನ್ನು ಕ್ಷಮಿಸು ಕೂಡ. ಜೈನ ಧರ್ಮ ಹೇಳುವುದಿದೆ, ನೀನು ಯಾವಾಗ ಕ್ಷಮೆಯನ್ನು ಕೇಳ್ತೀಯ ಆವಾಗ ವೀರನಾಗ್ತೀಯ, ಕ್ಷಮೆಯನ್ನು ಕೇಳಿದವರಿಗೆ ನೀನು ಒಂದು ವೇಳೆ ಕ್ಷಮಿಸ್ಬಿಟ್ರೆ ಅಂದರೆ ನೀನು ಮಹಾವೀರನಾಗ್ತೀಯ ಅಂತ ತಿಳ್ಕೊಂಡು ಅದಕ್ಕೆ ಹೇಳೋದು ಕ್ಷಮಾ ವೀರಸ್ಯ ಭೂಷಣಂ ಅಂತ. ಯಾರು ನಿಜವಾದ ವೀರರಿದ್ದಾರೆ
ಅವರು ಕ್ಷಮೆಯನ್ನು ತಮ್ಮ ಭೂಷಣವಾಗಿ ಅಳವಡಿಸ್ಕೊಂಡಿರ್ತಾರೆ. ಅಷ್ಟೊಂದು ಉತ್ತಮವಾದ ಈ ಉತ್ತಮ ಕ್ಷಮಾಧರ್ಮವನ್ನು ನಾವು ಒಂದು ವೇಳೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಸುಂದರವಾದ ಜೀವನವನ್ನು, ಅಹಿಂಸೆಯ ಒಂದು ಹೆಗ್ಗುರುತಾಗಿರುವಂತಹ ಈ ಒಂದು ಧರ್ಮವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಎಲ್ಲವೂ ಸುಗಮವಾಗಿ ಮತ್ತು ಸರಳವಾಗಿರುತ್ತೆ. ಹಾಗಾದರೆ ಮುಂದೆ ಬಂದು ಹೇಳ್ತಾ ಇರೋದು ಉತ್ತಮ ಮಾರ್ದವ ಧರ್ಮ. ಮಾರ್ದವ ಧರ್ಮ ಅಂತಂದರೆ ನಮ್ಮಲ್ಲಿರುವಂತಹ ಮಾನಕಷಾಯವನ್ನು ಬಿಟ್ಬಿಡಿ ಅಂತ. ಎಲ್ಲಿಯವರೆಗೆ ನನ್ನದು, ನಾನು, ನಾನೇ ಎಲ್ಲದಕ್ಕೂ ಕಾರಣ ಅಂತ ನಮ್ಮಲ್ಲಿರುತ್ತೆ, ಅಲ್ಲಿಯವರೆಗೆ ನಮಗೆ ಎಂದು ಯಾವುದೇ ರೀತಿಯ ಒಂದು ಸುಖ, ಶಾಂತಿ, ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಯಾಕಂತಂದರೆ ಎಲ್ಲದರಲ್ಲಿನೂ ಸ್ವಾರ್ಥ ತುಂಬಿರುತ್ತೆ. ಎಷ್ಟೊಂದು ಅಹಂಕಾರ ಮನುಷ್ಯನಿಗೆ ಈಗ ಬರ್ತಾ ಇದೆ ಅಂತಂದರೆ ಪ್ರತಿಯೊಂದಕ್ಕೂ ನಾನೇ ಕಾರಣ, ಮಾಡ್ತಾ ಇರೋದು ನಾನೇ, ಎಲ್ಲವೂ ಆಗ್ತಾ ಇರೋದು ನನ್ನಿಂದಾನೆ ಅಂತ ತಿಳ್ಕೊಂಡು ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ, ಅದಕ್ಕೆ ಈ ಉತ್ತಮ ಮಾರ್ದವ ಧರ್ಮ ಹೇಗೆ ಕ್ಷಮಾಧರ್ಮ ಇದೆಯೋ, ಆ ಕ್ಷಮಾಧರ್ಮ ಹೇಗೆ ನಾವು ಎಲ್ಲರನ್ನು ಕ್ಷಮಿಸಿಬಿಡ್ತಾ ಇದ್ದೀವೋ ಸಮಾನುಭಾವದಿಂದ, ಅದೇ ರೀತಿ ನಮ್ಮಲ್ಲಿರುವಂತಹ ಈ ಅಹಂಕಾರ ಎಂಬ ಒಂದು ಕಸವನ್ನು ನಾವು ತೆಗೆದು ಹಾಕಬೇಕಾಗಿದೆ. ಈ ಕೊಳಕನ್ನು ತೆಗೆದು ಹಾಕಿ ಅಂತ ಹೇಳೋದಕ್ಕಾಗಿಯೇ ಉತ್ತಮ ಮಾರ್ದವ ಧರ್ಮದ ಪಾಲನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇನ್ನು ಉತ್ತಮ ಆರ್ಜವ ಧರ್ಮ, ಇದು ಮೂರನೆಯ ಧರ್ಮ. ಉತ್ತಮ ಆರ್ಜವ ಧರ್ಮದಲ್ಲಿ ನಮ್ಮಲ್ಲಿರುವಂತಹ ಕಪಟತನ, ಇಷ್ಟೊಂದು ಕಪಟತನ ತುಂಬಿದೆ ನಮ್ಮಲ್ಲಿ. ನಮಗೆ ಗೊತ್ತಿದೇನು ಗೊತ್ತಿಲ್ಲ. ಒಂದು ವೇಳೆ ಅದೇನಾದರೂ ಅದನ್ನು ಎಷ್ಟು ತೂಕ ಇದೆ ಅಂತ ನೋಡ್ಲಿಕ್ಕೆ ಬರ್ತಿತ್ತಂದರೆ ಗೊತ್ತಾಗ್ತಿತ್ತೇನೋ. ಆದರೆ ಇದೆಲ್ಲ ಅಂತರಂಗದ ಸ್ವಭಾವ, ಅಂತರಂಗದ ನಿಜವಾದ ಸ್ವಭಾವ ಏನಿದೆ ಅದನ್ನು ಬಿಟ್ಟು ಯಾವುದೋ ಸ್ವಭಾವವನ್ನು, ಆತ್ಮನ ಸ್ವಭಾವ ಇಲ್ಲದನ್ನು ನಾವು ಇದೇ ನನ್ನ ಸ್ವಭಾವ ಅಂತ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದಕ್ಕೆ ನಾವು ಅಪ್ಕೊಂಡು ಬಿಟ್ಟಿದ್ದೀವಿ. ಎಷ್ಟು ಅಪ್ಕೊಂಡು ಬಿಟ್ಟಿದ್ದೀವಿ ಅಂತಂದರೆ ಅಂಧಕಾರ, ಅಜ್ಞಾನದಲ್ಲಿ ಮುಳುಗಿ ನಮಗೆ ಯಾವುದು ಸರಿ ತಪ್ಪು ಅಂತ ತಿಳಿಯದೇ ಇದ್ದಾಗ ಇಂತಹ ದಶಲಕ್ಷಣದ ಈ ಧರ್ಮಗಳು, ಈ ಲಕ್ಷಣಗಳು ನಮಗೆ ಜಾಗೃತಗೊಳಿಸೋ ಸಲುವಾಗಿ ನಮ್ಮ ಜೀವನದಲ್ಲಿ ನಾವು ನಿಜವಾಗ್ಲೂ ಶ್ರಾವಕ ಮತ್ತು ಶ್ರಾವಕಿಯಾಗಿ ಬದುಕೋದಕ್ಕಾಗಿಯೇ ಈ ಎಲ್ಲ ಧರ್ಮಗಳನ್ನು ನಮ್ಮ ಜೈನ ಶಾಸ್ತ್ರದಲ್ಲಿ ನಮಗೆ ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಹಾಗಿರುವಾಗ ನಾವು ಹೇಗಿರಬೇಕಂತಂದರೆ ಉತ್ತಮ ಆರ್ಜವ ಧರ್ಮದಲ್ಲಿ ನಮ್ಮಲ್ಲಿರುವಂತಹ ಕಪಟತನವನ್ನು ತ್ಯಜಿಸಬೇಕು. ಯಾವಾಗ ನೋಡಿದ್ರೂ ಕೂಡ ನಾವು ಎಲ್ಲದರಲ್ಲಿ ಚಿಕ್ಕದರಿಂದ ದೊಡ್ಡ ವಿಷಯವರೆಗೆ ಎಷ್ಟೊಂದು ಕಪಟತನವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೇವೆ ಅಂತಂದರೆ ಅದಕ್ಕೆ ನಮಗೆ ಯಾವುದರ ಬಣ್ಣ ಯಾವುದಿದೆ ಅಂತ ವ್ಯತ್ಯಾಸ ತಿಳಿಯಲದ ಹಾಗೆ ನಾವು ಅದನ್ನು ರೂಢಿಸ್ಕೊಂಡ್ಬಿಟ್ಟಿದ್ದೀವಿ. ಅಂತಹ ಒಂದು ಕಪಟತನ ಎಂಬ ಸ್ವಭಾವವನ್ನು, ಆ ಸ್ವಭಾವವನ್ನು ತ್ಯಜಿಸಿ ನಾವು ಆರ್ಜವ ಧರ್ಮದ ಪಾಲನೆಯನ್ನು ಮಾಡಿದ್ರೆ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಮುಂದೆ ಬಂದು ನಾಲ್ಕನೆಯದು ಉತ್ತಮ ಶೌಚ ಧರ್ಮ. ಈ ಉತ್ತಮ ಶೌಚ ಧರ್ಮ ಅಂತನ್ನೋದು ಆಂತರಿಕ ಪವಿತ್ರತೆ ಅಂತ ಹೇಳ್ಬೋದು. ನಾವು ದಿನಾಲೂ ಸ್ನಾನ ಮಾಡ್ತೀವಿ, ಯಾಕೆ ಅಂತಂದರೆ ನಮ್ಮ ದೇಹ ಸ್ವಚ್ಛವಾಗಿರಲಿ ಅಂತ. ಏನಾದರೂ ವಸ್ತುಗಳಿದ್ದರೆ ನಾವು ಅದನ್ನು ಅಡುಗೆ ಮಾಡಿದ ನಂತರ ಮತ್ತೆ ತೊಳೆದು ಹಾಕ್ತೀವಿ, ಯಾಕಂತಂದರೆ ಅದು ಸ್ವಚ್ಛವಾಗಿದ್ದರೆ ಮಾತ್ರ ನಾವು ಅದನ್ನು ಉಪಯೋಗಿಸ್ಬೋದು ಅಂತ. ಕಾಣಿಸುವ ವಸ್ತುಗಳನ್ನು ನಾವು ಸ್ವಚ್ಛ ಮಾಡ್ತಾ ಇದ್ದೀವಿ, ಆದರೆ ನಮ್ಮಲ್ಲಿರುವಂತಹ ಆಂತರಿಕ ಒಂದು ಪವಿತ್ರತೆ, ಏನು ಶುದ್ಧತೆ ಅವಶ್ಯಕತೆ ಇದೆ, ಅದನ್ನು ನಾವು ತುಂಬ ಕಡಿಮೆ ಮಾಡ್ತಾ ಇದ್ದೇವೆ. ಒಳಗಡೆ ಹಾಗೆ ಸ್ವಲ್ಪ 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 ಅಂತ ಎಲ್ಲ ರೀತಿಯ ಒಂದು ಕಸವನ್ನು ತುಂಬ್ಕೊಂಡು ಬಿಟ್ಟಿದ್ದೀವಲ್ಲ, ಅದನ್ನು ತೆಗೆದು ಹಾಕುವುದೇ ಈ ಉತ್ತಮ ಶೌಚ ಧರ್ಮ. ನಮ್ಮಲ್ಲಿ ಈ ಉತ್ತಮ ಶೌಚದ ಧರ್ಮವನ್ನು ಅಳವಡಿಸ್ಕೊಂಡ್ರೆ ನಮಗೆ ನಿಜವಾಗಲೂ ಧರ್ಮ ಏನಿದೆ, ದಾನ ಅಂದರೆ ಏನಿದೆ, ನಿಜವಾದ ಕ್ಷಮೆ ಅಂದರೆ ಏನಿದೆ, ನಾನು ಅನ್ನೋದು ಯಾವುದೂ ಇಲ್ಲ, ಇದೆಲ್ಲ ಸುಮ್ಮನೆ ಇದೆ ಅಂತ ತಿಳ್ಕೊಳ್ಳುವಷ್ಟು ನಮಗೆ ಒಂದು ಜ್ಞಾನವು ಸಿಗತ್ತೆ. ಮುಂದೆ ಒಂದು ಉತ್ತಮ ಸತ್ಯ ಧರ್ಮ. ಎಲ್ಲರಿಗೂ ಗೊತ್ತಿದೆ, ಎಲ್ಲಿ ಹೋದ್ರೂ ಕೂಡ ಸತ್ಯದ ಜಯವಾಗುತ್ತೆ ಅಂತ. ಆದರೂ ಸಹ ನಾವೇನು ಮಾಡ್ತೀವಿ, ಯಾವುದೋ ವಿಷಯಕ್ಕೆ ಭಯಪಟ್ಟು ಅಥವಾ ಒಂದೊಂದು ಸರ್ತಿ ನಾವು ಅಂದ್ಕೊಂಡಿದ್ದು ಆಗಲಿ ಅಂತಾನೋ ಗೊತ್ತಿಲ್ಲ, ಎಷ್ಟೋ ಸಾರಿ ನಾವು ದಬ್ಬಾಳಿಕೆಯಿಂದ ಇರ್ಬೋದು, ಕೆಲವೊಂದು ಸಾರಿ ಹೆದರ್ಕೊಂಡಿರ್ಬೋದು, ಕೆಲವೊಂದು ಸಾರಿ ಹಾಗೆ ಮೋಜಿಗಾಗಿ ಇರಬಹುದು ಅಥವಾ ಮೋಸ ಮಾಡೋದಕ್ಕಿರಬಹುದು. ಸುಳ್ಳನ್ನು ಪದೇ 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 ಉಪಯೋಗಿಸ್ಕೊಂಡು ಸುಳ್ಳನ್ನೇ ನಾವು ಸತ್ಯ ಅಂತ ತಿಳ್ಕೊಳ್ಳುವಷ್ಟು ನಾವು ಅಜ್ಞಾನವನ್ನು ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡಿದ್ದೀವಿ. ಹಾಗಾದರೆ ಇವತ್ತಿನ ದಿನ ಈ ದಶಲಕ್ಷಣ ಧರ್ಮಗಳು ನಮಗೆ ಹೇಳ್ತಾ ಇರೋದೇ ಉತ್ತಮ ಸತ್ಯ ಧರ್ಮದ ಪಾಲನೆಯನ್ನು ನಾವು ಮಾಡಬೇಕು. ಯಾವಾಗ ಉತ್ತಮ ಸತ್ಯದ ಧರ್ಮದ ಪಾಲನೆಯನ್ನು ಮಾಡ್ತೀವಲ್ಲ, ಜೀವನ ಇಷ್ಟೊಂದು ನಿಜವಾಗಲೂ ಧರ್ಮದಲ್ಲಿ ಒಂದು
ನಡೀತಾ ಇರುತ್ತೆ. ಅಂದರೆ ಧರ್ಮದಲ್ಲಿ ಆತ್ಮನ ಒಂದು ಸ್ವಭಾವವನ್ನು ಅರಿಯೋದ್ರಲ್ಲಿರಬಹುದು, ಆತ್ಮನ ನಿಜವಾದ ಒಂದು ಸ್ವರೂಪವನ್ನು ತಿಳಿಯೋದ್ರಲ್ಲಿರಬಹುದು, ನಮಗೆ ನಿಜವಾದ ಗುರು, ಶಾಸ್ತ್ರ ಹಾಗೆ ದೇವರು ಏನಂತ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಇರಬಹುದು, ಜ್ಞಾನ ಪಡೆಯೋದಕ್ಕೆ ಈ ಉತ್ತಮ ಸತ್ಯ ಧರ್ಮ ತುಂಬ ಸಹಾಯಕಾರಿಯಾಗಿದೆ ಅಂತ ಹೇಳ್ತೀನಿ. ಇನ್ನು ಬಂದು ಉತ್ತಮ ಸಂಯಮ ಧರ್ಮ. ನೋಡಿ, ಒಂದು ವೇಳೆ ನಮ್ಮ ಹತ್ರ ಸಂಯಮತೆಯೇ ಇಲ್ಲಾದರೆ ಹೇಗಿರಬಹುದಿತ್ತು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗತ್ತೆ. ಇಲ್ಲಿ ಹೇಳಿದ್ದು ಉತ್ತಮ ಸಂಯಮದಲ್ಲಿ ಯಾವ ಮನುಷ್ಯ, ಯಾವ ವ್ಯಕ್ತಿ ತನ್ನ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಿಗ್ರಹಿಸ್ತಾನೋ, ಆ ಮನಸ್ಸಿನ ಬೆನ್ನತ್ಕೊಂಡು ಹೋಗಿ ಮಂಗನಾಗೋಕ್ಕಿಂತ ತಾನು ಏನನ್ನ ಮಾಡಬೇಕು, ಏನಿಲ್ಲ, ಏನು ಸರಿ ಇದೆ, ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ದೀವಿ, ಹೇಗಿರಬೇಕಿದೆ, ನಿಜವಾದ ನನ್ನ ಆತ್ಮನ ಪರಿಚಯ ಏನಿದೆ, ಆತ್ಮನನ್ನು ತಿಳಿದುಕೊಳ್ಳುವ ಹಂಬಲ ಏನಿದೆ, ಆ ಹುಮ್ಮಸ್ಸೇನಿದೆ, ಸ್ವಾಧ್ಯಾಯವನ್ನು ಮಾಡಿ ತಿಳಿದುಕೊಳ್ಳೋದಿರಬಹುದು, ಅದರ ಜೊತೆಗೆ ಆಚರಣೆ ಮಾಡೋದಿರಬಹುದು. ಈ ಒಂದು ಉತ್ತಮವಾದ ಸಂಯಮತೆಯನ್ನು ನಾವು ಧ್ಯಾನ ಮಾಡೋದರ ಮುಖಾಂತರ, ಸ್ವಾಧ್ಯಾಯ ಮಾಡೋದರ ಮುಖಾಂತರ, ಹಾಗೆ ಅದರ ಜೊತೆಗೆ ನಮ್ಮಲ್ಲಿ ಇರುವಂತಹ ಒಂದು ತಾಳ್ಮೆಯ ಮುಖಾಂತರ ಈ ಉತ್ತಮ ಸಂಯಮದ ಪಾಲನೆಯನ್ನು ನಾವು ತುಂಬ ಚೆನ್ನಾಗಿ ಮಾಡಬಹುದು ಅಂತ ತಿಳ್ಕೊಂಡು ಮುಂದೆ ಬಂದು ಉತ್ತಮ ತಪ. ಇಲ್ಲಿಯವರೆಗೆ ನಾವು ನೋಡಿದ್ದು ಕೆಲವೊಂದು ಆ ಧರ್ಮಗಳನ್ನು ನಾವು ಅಳವಡಿಸ್ಕೊಂಡು ಬಂದಾಗೆ ನಮಗೆ ಉತ್ತಮ ತಪಧರ್ಮವು ಕೂಡ ತುಂಬ ಸರಳ ಅನಿಸುತ್ತೆ. ಯಾಕಂತಂದರೆ ಇಲ್ಲಿ ಯಾವಾಗ ಇಂದ್ರಿಯಗಳ ನಿಗ್ರಹವನ್ನು ಮಾಡ್ತೀವಿ, ವಿಷಯ ವಸ್ತುಗಳನ್ನು ನಾವು ಕಡಿಮೆ ಮಾಡ್ಕೋತೀವಿ, ಆವಾಗ ಉತ್ತಮ ತಪದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಉತ್ತಮ ತಪ ಅನ್ನೋದೇ ಅದು. ಏನಂತಂದರೆ ನಮ್ಮಲ್ಲಿರುವಂತಹ ಆಸೆ ಆಕಾಂಕ್ಷೆಗಳನ್ನು ಏನು ಮಾಡಬೇಕು, ನಾವು ವಿರೋಧಿಸಬೇಕು ಅಂತ. ಯಾಕಂತಂದರೆ ಮನುಷ್ಯನಿಗೆ ಆಸೆ ಅನ್ನೋದು ಯಾವ ರೀತಿ ಇದೆ ಅಂತಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. 100 ಕೊಟ್ಟರೆ 1000 ಅಂತಾರೆ, 1000 ಕೊಟ್ಟರೆ ಲಕ್ಷ ಅಂತಾರೆ, ಲಕ್ಷ ಕೊಟ್ಟರೆ ಕೋಟಿ ಅಂತಾರೆ. ಅಷ್ಟೊಂದು ಆಸೆಯನ್ನು ಪಡುವಂತಹ ಆಶಾವಾದಿ ಮನುಷ್ಯನಿಗೆ ಅತಿಯಾದ ಆಸೆ, ದುರಾಸೆಗಳು ಇಷ್ಟೊಂದು ಇದೆ ಅಂತಂದರೆ ಅಂತಹ ಮನುಷ್ಯನಿಗೆ ಒಂದು ವೇಳೆ ಉತ್ತಮ ತಪದ ಪಾಲನೆ ಗೊತ್ತಾದರೆ ಅಂತಹ ಮನುಷ್ಯ ಎಷ್ಟೊಂದು ಏನು ಇರದೇ ಇದ್ರೂ ಕೂಡ ಆನಂದವಾಗಿ ಹೇಗಿರಬಹುದು, ಯಾವ ಕ್ಷಣದಲ್ಲಿನೂ ಕೂಡ ನಾವು ಇದ್ದದ್ದು ಹಾಗೆಯೇ ಒಪ್ಕೊಂಡಿರಲಿಕ್ಕೆ ಆಯಿತು, ಅದ್ರ ಜೊತೆಗೆ ತಾಳ್ಮೆಯಿಂದ ಇರಲಿಕ್ಕಾಯಿತು, ಸಮಾಧಾನದಿಂದ ಇರಲಿಕ್ಕಾಯಿತು. ನಮ್ಮ ತನು ಮನವನ್ನು ನಮ್ಮ ಕೈಯಲ್ಲಿ ನಿಯಂತ್ರಿಸಿಕೊಂಡು ಆರಾಮಾಗಿ ಇರೋದಕ್ಕೆ ಈ ಉತ್ತಮ ತಪಧರ್ಮ ತುಂಬ ಸಹಾಯಕಾರಿಯಾಗಿದೆ. ಇನ್ನು ಮುಂದೆ ಬಂದು ಉತ್ತಮ ತ್ಯಾಗ ಧರ್ಮ. ಈ ಉತ್ತಮ ತ್ಯಾಗದಲ್ಲಿ ನಾವೇನು ಮಾಡಬೇಕಾಗಿದೆ? ತ್ಯಾಗ ಅಂತಂದ್ರೇನು? ಹಾಗಾದರೆ ನಮಗೇನಾದರೂ ಬಯಸಿದ್ದನ್ನು, ನಮಗೆ ಇಷ್ಟ ಆಗದೇ ಇದ್ದದನ್ನು ಹೆಚ್ಚಾಗಿ ನಾವೇನು ಮಾಡ್ತೀವಿ, ಆಯ್ತಪ್ಪ ನನಗಿದು ಇಷ್ಟ ಇಲ್ಲ, ಇದನ್ನು ಬಿಟ್ಬಿಡೋಣ ಅಂತ ತಿಳ್ಕೊತೀವಿ. ಯಾಕಂದರೆ ಇದು ಮನುಷ್ಯನ ಗುಣ. ಆದರೆ ಈ ಜೈನ ಧರ್ಮದ ದಶಲಕ್ಷಣ ಧರ್ಮದಲ್ಲಿ ಹೇಳ್ತಾ ಇರೋ ತ್ಯಾಗ ಧರ್ಮ ನಮ್ಮಲ್ಲಿರುವಂತಹ ಆಂತರಿಕ ಕೆಲವು ದೋಷಗಳನ್ನು ತ್ಯಾಗ ಮಾಡು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ ಅಹಂಕಾರ ಇರಬಹುದು, ನಮ್ಮಲ್ಲಿರುವಂತಹ ಕ್ರೋಧ ಇರಬಹುದು, ಸ್ವಾರ್ಥ ಇರಬಹುದು, ದುರಾಸೆಯ ಭಾವ ಇರಬಹುದು, ಹಾಗೆ ಕಪಟತನ ಇರಬಹುದು. ಇಂತಹ ಒಂದು ಸ್ವಭಾವಗಳನ್ನು, ಆಂತರಿಕವಾಗಿರುವಂತಹ ದೋಷಗಳನ್ನು ನೀವು ತ್ಯಾಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೇ ನಮಗೆ ಸ್ವಲ್ಪ ದಾನವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಧರ್ಮವನ್ನು ನಾವು ತಿಳಿದುಕೊಂಡಾಗ ನಿಜವಾಗಲೂ ನಿಜವಾದ ದಾನ ಏನಿದೆ, ದಾನದ ಭಾವ ಯಾವ ರೀತಿ ಇರಬೇಕು, ದಾನವನ್ನು ಕೊಡುವಾಗ ನಮ್ಮ ಭಾವನೆ ಎಷ್ಟೊಂದು ನಿಸ್ವಾರ್ಥ ಭಾವದಿಂದ, ಭಕ್ತಿಯಿಂದ, ಗೌರವದಿಂದ ತುಂಬಿರಬೇಕು ಅನ್ನೋದನ್ನು ತಿಳಿಸುವುದು ಈ ಉತ್ತಮ ತ್ಯಾಗ ಧರ್ಮ. ಹಾಗಾದರೆ ಈಗ ಇನ್ನು ಮುಂದೆ ಬಂದಿರೋದು ಉತ್ತಮ ಅಕಿಂಚನ ಧರ್ಮ. ಎಲ್ಲರಿಗೂ ಗೊತ್ತಿದೆ, ಮನೆಯಲ್ಲಿ ಗಂಡ್ಮಕ್ಳು ಯಾವಾಗಲೂ ಹೇಳ್ತಾ ಇರ್ತಾರೆ ಏನಂತಂದರೆ, ಎಷ್ಟೊಂದು ಬಟ್ಟೆಗಳಿದೆ ಹೆಣ್ಮಕ್ಳಿಗೆ ಅಂತ. ಯಾಕಂತಂದರೆ ನಾವು ಸ್ವಲ್ಪ ಹೆಣ್ಮಕ್ಳು ಪರಿಗ್ರಹಿ ಇದ್ದಾಗೆ, ಎಷ್ಟು ಇದ್ರೂ ಸಾಲೋದೇ ಇಲ್ಲ. ಎಷ್ಟು ಬಟ್ಟೆಗಳಿದ್ರೂ ಮತ್ತೆ ಅನಿಸುತ್ತೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗುವಾಗ ಮತ್ತೆ ಬಟ್ಟೆಗಳ ಹೊಸದಿಲ್ಲ ಅಂತ ತಿಳ್ಕೊಂಡು ಆ ಒಂದು ಮನಸ್ಥಿತಿ ಏನಿದೆ ಅಲ್ಲ, ಅದೇ ಹೇಳುವುದು ಪರಿಗ್ರಹಿಗಳು ಅಂತ. ಇಲ್ಲಿ ಹೇಳ್ತಾ ಇರೋದು ಅಕಿಂಚನದಲ್ಲಿ ಆ ಪರಿಗ್ರಹವನ್ನು ಬಿಟ್ಬಿಡಿ. ವಿಷಯ ವಸ್ತುಗಳ ಆಸೆ ಏನಿದೆ, ಅದರ ಮೇಲೆ ಇರುವಂತಹ ಅತಿಯಾದ ಒಂದು ಭಾವ ಏನಿದೆ, ಅದರ ಜೊತೆಗೆ ಇರುವಂತಹ ಒಂದು ಅತಿಯಾದ ಸಂಬಂಧ ಏನಿದೆ, ಅದನ್ನು ಬಿಡುವುದೇ ಈ ಅಕಿಂಚನ ಧರ್ಮ. ಎಷ್ಟಂತಂದರೆ ಎಲ್ಲ ನಮಗೆ ಅವಶ್ಯಕತೆ ಎಷ್ಟಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹತ್ರ ಎಲ್ಲನೂ ತೆಗೆದುಕೊಂಡು ಹೊರಟಿದ್ದೇವೆ. ಅದರಲ್ಲಿ ಹೇಳ್ತಾ ಇರೋದು ಧನ, ಧಾನ್ಯ, ಸಂಪತ್ತು ನಮಗಷ್ಟೇ ಅಲ್ಲ, ನನ್ನ ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ ಬೇಕು, ಮುಂದೆ ಮರಿ ಮಕ್ಕಳಿಗೆ ಬೇಕು ಅನ್ನೋ ರೀತಿಯಲ್ಲಿ ಸಂಪತ್ತನ್ನು ನಾವು ಗಳಿಸ್ಕೊಂಡು ಇಟ್ಕೊಂಡು ಅದನ್ನು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಪಾಪದಲ್ಲಿ ಬೀಳ್ತಾ ಇದ್ದೀವಿ. ನಿಜವಾದ ಜೈನ ಧರ್ಮದ ಪಾಲನೆ ಏನಿದೆ, ನಮಗೇನು ಹೇಳ್ತಾ ಇದೆ, ನಾವು ಹೇಗೆ ಇರಬೇಕು,
ಶ್ರಾವಕ ಶ್ರಾವಕಿಯರು ಅಪರಿಗ್ರಹಿಗಳಾಗಿರಬೇಕು. ಆಕಿಂಚನದ ಪಾಲನೆ ಮಾಡಿದರೆ ನಿಜವಾಗ್ಲೂ ಜೀವನ ಇಷ್ಟೊಂದು ಸಮಾಧಾನವಾಗಿರುತ್ತೆ, ಶಾಂತಿಯುತವಾಗಿರುತ್ತೆ. ಸಮಾಧಾನದಿಂದ ಆನಂದದ ಒಂದು ಅನುಭವವನ್ನು ಪಡೆದುಕೊಳ್ಳಿಕ್ಕೆ ಈ ಆಕಿಂಚನ ಧರ್ಮವು ನಮಗೆ ಸಹಾಯಕಾರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಒಂದು ಉತ್ತಮ ಬ್ರಹ್ಮಚರ್ಯ. ಇನ್ನು ಉತ್ತಮ ಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮ ಅಂತಂದ್ರೆ ಆತ್ಮನನ್ನು ಅರಿಯುವುದೇ ನಿಜವಾದ ಒಂದು ಬ್ರಹ್ಮಚರ್ಯ. ಆತ್ಮನಲ್ಲಿ ಲೀನವಾಗುವುದೇನಿದೆಯಲ್ಲ ಅದೇ ನಿಜವಾದ ಉತ್ತಮ ಬ್ರಹ್ಮಚರ್ಯ ಅಂತ ಹೇಳ್ಬೋದು. ಅನ್ಯ ಸ್ತ್ರೀಯರನ್ನು ಕಂಡಾಗ ಅಕ್ಕ, ತಂಗಿ, ಅಮ್ಮ ಅಂತ ತಿಳ್ಕೊಳ್ಳುವಂತಹ ಭಾವ ಹುಟ್ಟಬೇಕು. ಅದುವೇ ನಿಜವಾದ ಒಂದು ಬ್ರಹ್ಮಚರ್ಯ ಅಂತ ಹೇಳ್ಬೋದು. ಈ ಬ್ರಹ್ಮಚರ್ಯದೊಂದಿಗೆ ನಾವು ನಿಜವಾಗಲೂ ಹೇಗಂತಂದರೆ, ಎಲ್ಲ ಒಂದು ಮಂದಿರವನ್ನು ಕಟ್ಟಿದ ನಂತರ ಮೇಲೆ ಹೇಗೆ ಕಳಶವನ್ನು ಇಟ್ಟ ನಂತರ ಅದು ಮಂದಿರ ಸಂಪೂರ್ಣವಾಗುತ್ತಲ್ಲ, ಹೀಗೆ 9 ದಶಲಕ್ಷಣದ ಈ ಧರ್ಮಗಳನ್ನು ನಾವು ಪಾಲಿಸ್ಕೊಂಡು ಬಂದು ಕೊನೆಗೆ ಇರುವಂತಹ ಈ ಬ್ರಹ್ಮಚರ್ಯ, ಶೀಲವ್ರತ, ಎಲ್ಲಕ್ಕಿಂತ ಶ್ರೇಷ್ಠವಾದ ವ್ರತ ಶೀಲವ್ರತ, ಸಂಯಮ ವ್ರತ, ಸದಾಚಾರ ವ್ರತ ಅಂತ ಹೇಳ್ಬೋದು. ಇಂತಹ ಒಂದು ವ್ರತವನ್ನು, ಇಂತಹ ಒಂದು ಬ್ರಹ್ಮಚರ್ಯ ವ್ರತನ ನಾವು ಪಾಲಿಸ್ಕೊಂಡ್ರೆ ಮಂದಿರದ ಮೇಲೆ ಕಳಶ ಇಟ್ಟ ಹಾಗೆ ನಮ್ಮ ಜೀವನದಲ್ಲಿ ನಿಜವಾದ ಆತ್ಮನ ಸ್ವರೂಪವನ್ನು, ಆತ್ಮನ ಧರ್ಮವನ್ನು, ಆತ್ಮನಲ್ಲಿ ಲೀನವಾಗೋದನ್ನು ನಾವು ಅನುಭವಿಸಬಹುದು ಅಂತ ತಿಳ್ಕೊಂಡು ಇಲ್ಲಿ ನಮಗೆ ಅರ್ಥ ಆಗತ್ತೆ. ಈ ದಶಲಕ್ಷಣಗಳು ನಮ್ಮ ಜೀವನದಲ್ಲಿ ನಿಜವಾಗಲೂ ಒಂದು ಉತ್ತಮವಾದ, ವಿಶೇಷವಾದ, ಹಾಗೆ ವಿಶಿಷ್ಟವಾದ ಒಂದು ಜೀವನ ಶೈಲಿಯನ್ನು ಇರಬಹುದು. ಹಾಗೆ ಎಲ್ಲರ ಜೊತೆ ಪ್ರೀತಿಯಿಂದ ಇರಲಿಕ್ಕೆ ಇರಬಹುದು. ಅದರ ಜೊತೆಗೆ ನಾವು ನಮ್ಮ ಆತ್ಮನ ಒಂದು ಸ್ವರೂಪವನ್ನು ತಿಳಿದುಕೊಂಡು ಆತ್ಮನಲ್ಲಿ ಲೀನವಾಗುವುದು ಹೇಗೆ ಇರಬಹುದು. ಜೈನ ಧರ್ಮದ ನಿಜವಾದ ಉದ್ದೇಶ ಏನಿದೆ, ನಾವು ಮುಕ್ತಿಯನ್ನು ಪಡೆಯುವುದು. ಆ ಮುಕ್ತಿಯ ದಾರಿಯಲ್ಲಿ ಹೋಗಲಿಕ್ಕೆ ನಮಗೆ ಸಹಾಯ ಮಾಡುವಂತಹ ಈ ಪರ್ವವೇ ದಶಲಕ್ಷಣ ಪರ್ವ ಅಂತ ಹೇಳ್ಬೋದು. ಇದೆಲ್ಲದರ ನಂತರ ಕೊನೆಗಿರುವುದು ವಿಶೇಷವಾದುದಂತಂದರೆ ಕ್ಷಮಾವಳಿ ದಿನ ನಾವೆಲ್ಲರೂ ಕೂಡ ಒಬ್ಬೊಬ್ಬರಿಗೂ, ಪ್ರತಿಯೊಬ್ಬರಿಗೂ ನಮಗೆ ಗೊತ್ತಿದ್ದನೋ ಎಷ್ಟೋ ಸಾರಿ ಬೇರೆಯವರಿಗೆ ನಾವು ನೋವನ್ನು ಮಾಡಿರ್ತೀವಿ, ಕಷ್ಟವನ್ನು ಕೊಟ್ಟಿರ್ತೀವಿ, ಹಿಂಸೆಯನ್ನು ಮಾಡಿರ್ತೀವಿ, ಕ್ರೋಧವನ್ನು ಮಾಡ್ಕೊಂಡಿರ್ತೀವಿ, ಗೊತ್ತಿಲ್ಲದೇ ಅವರಿಗೆ ಬೇಸರವನ್ನು ಮೂಡಿಸಿರ್ತೀವಿ. ಎಲ್ಲ ವಿಷಯಗಳಿಗೂ ಕೂಡ ಮನಸಾರೆ, ಮನ, ವಚನ, ಕಾಯದಿಂದ ಏನು ಮಾಡಬೇಕಂತಂದರೆ ಇಲ್ಲಿ ಕ್ಷಮೆಯನ್ನು ಕೇಳ್ತೀವಿ. ಅದಕ್ಕೆ ಹೇಳುವುದು ಈ ಹಬ್ಬ, ಈ ಪರ್ವ ಕ್ಷಮಾವಳಿಯಿಂದ ಮುಕ್ತಾಯವಾಗತ್ತೆ. ಒಬ್ಬರಿಗೊಬ್ಬರು ಕ್ಷಮೆಯನ್ನು ಕೇಳ್ತಾ, ಒಬ್ಬರಿಗೊಬ್ಬರು ಕ್ಷಮೆಯನ್ನು ಮಾಡ್ತಾ, ಎಷ್ಟು ಸುಂದರವಾದ ಒಂದು ಈ ಕ್ಷಣವನ್ನು ನೋಡ್ತಾ ಕ್ಷಮಾವಳಿಯ ಜೊತೆಗೆ ಈ ದಶಲಕ್ಷಣ ಪರ್ವ ಮುಕ್ತಾಯವಾಗುತ್ತೆ. ಆದರೆ ಪರ್ವ ಮಾತ್ರ ಮುಕ್ತಾಯವಾಗುತ್ತೆ, ಅದರ ಬದುಕಿನಲ್ಲಿ ನಿಜವಾದ ಪರ್ವ ಈಗಿನಿಂದನೇ ಶುರು ಆಗುತ್ತೆ. ನಾವು ಈ ದಶಲಕ್ಷಣದ ಎಲ್ಲ ಧರ್ಮಗಳನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡಿಕೊಂಡು ನಾವು ಆಚರಿಸ್ಕೊಂಡಿದ್ರೆ ನಿಜವಾಗ್ಲೂ ಆತ್ಮಕಲ್ಯಾಣ ಆಗುವುದು ಖಂಡಿತ ಅಂತ ನನ್ನ ಅಭಿಪ್ರಾಯ. ದಶಲಕ್ಷಣ ಧರ್ಮದ ಬಗ್ಗೆ ನನಗೆ ತಿಳಿದಿದ್ದನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರಗಳು.